ಸಾವರ್ಕರ್ ಏನನ್ನ ಮಾಡಿದ್ರು ಈ ದೇಶಕ್ಕೆ, ಅವ್ರಿಗೆ ಯಾಕೆ ಎರಡೆರಡು ಸಲ ಜೀವಮಾನ ಅವಧಿ ಶಿಕ್ಷೆ ಕೊಟ್ಟರು, ಗಾಂಧಿಗೆ ಯಾಕೆ ಜೀವಮಾನ ಅವಧಿ ಶಿಕ್ಷೆ ಕೊಡಲಿಲ್ಲ ಅಂತ ಯಾರೂ ಈ ದೇಶದಲ್ಲಿ ಇಲ್ಲಿ ಪ್ರಶ್ನೆ ಮಾಡಿಲ್ಲ. ಗಾಂಧೀಜಿಗೆ ಯಾಕೆ ಶಿಕ್ಷೆ ಕೊಡಲಿಲ್ಲ, ಅವ್ರು ಯಾಕೆ ಕಲಾಪಾನಿ ಕೊಡಲಿಲ್ಲ ಅಂತ ಯಾರು ಕೇಳಲ್ಲ. ಸಾವರ್ಕರ್ ಕೊಟ್ಟಾಗ ಕ್ಷಮೆ ಯಾಕೆ ಕೇಳಿದ್ರು ಅಂತ ಎಲ್ಲರೂ ಪ್ರಶ್ನೆ ಕೇಳ್ತಾರೆ. ಮತ್ತೆ ಅವರಿದ್ದ ಜೈಲು ಬಗ್ಗೆ ಮಾತಾಡಲ್ಲ. ಆಗಾ ಖಾನ್ ಅರಮನೆಯ ಜೈಲಿನ ಬಗ್ಗೆ ವರ್ಣರಂಜಿತವಾಗಿ ಬರೀಬಹುದು. ಅಲ್ಲಿಯ ಬಿಳಿ ದಿಂಬುಗಳು, ವಿಶಾಲ ಕಿಟಕಿಗಳು, ಅವರಿಗೆ ಒದಗಿಸಿಕೊಟ್ಟ ಸವಲತ್ತುಗಳು, ಇದ್ರ ಬಗ್ಗೆ. ಇಲ್ಲಿ ಕಾಂಗ್ರೆಸ್ ಬಗ್ಗೆ ಪ್ರಶ್ನೆ ಇದೆ. ಕಾಂಗ್ರೆಸ್ಸಿನ ಸುತ್ತಲೂ ಈ ಪಾತ್ರಗಳು ಕುಣಿತವೆ. ಆದರೆ ಕಾಂಗ್ರೆಸ್ಸನ್ನು, ಗಾಂಧಿಯನ್ನು, ನೆಹರುವನ್ನು ಟೀಕೆ ಮಾಡೋದು ಅಡ್ಡಣ್ಣ ಕಾರ್ಯಪ್ಪ ಅಲ್ಲ. ಟೀಕೆ ಮಾಡೋದು ಸುಭಾಷ್ ಚಂದ್ರ ಬೋಸ್, ಟೀಕೆ ಮಾಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್, ಟೀಕೆ ಮಾಡೋದು ಸಾವರ್ಕರ್. ಬಾಬಾ ಸಾಹೇಬ್ ಒಂದು ಕಡೆ ಹೇಳ್ತಾರೆ, ಕ್ವಶನ್ ಕೇಳ್ತಾರೆ, ಅಲ್ಲ ಡಾಕ್ಟರ್ ಅಂಬೇಡ್ಕರ್, ನೀವು ಕಾಂಗ್ರೆಸ್ ಸೇರಬಹುದಾಗಿತ್ತಲ್ವೇ, ಶುದ್ಧೀಕರಣ ಮಾಡಬಹುದಾಗಿತ್ತಲ್ವೇ, ಕಾಂಗ್ರೆಸ್ ಸೇರಿ ನೀವು ದೊಡ್ಡ ಚಳುವಳಿಯನ್ನೇ ಮಾಡಬಹುದಾಗಿತ್ತು. ಕಾಂಗ್ರೆಸ್ ಸೇರುವುದೆಂದರೆ ಆತ್ಮಹತ್ಯೆ ಮಾಡಿಕೊಂಡಂತೆ, ಇದು ಅಂಬೇಡ್ಕರ್ ಹೇಳೋ ಮಾತು.